ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರಣ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ನಿಮ್ಮ ನಿದ್ದೆಗೆಡಿಸುವ, ನಿಮ್ಮ ಜೀವನದ ಗಳಿಕೆಯನ್ನು ಒಂದೇ ಒಂದು ಕರೆ ಮೂಲಕ ದೋಚುವ ಭೀಕರ ಮೋಸದ ಜಾಲದ ಬಗ್ಗೆ ಮಾತಾಡಲಿದ್ದೇವೆ. ಇದರ ಹೆಸರು ಡಿಜಿಟಲ್ ಅರೆಸ್ಟ್ ಅಥವಾ ಸ್ಕೈಪ್ ಅರೆಸ್ಟ್ ಸ್ಕ್ಯಾಮ್. ಇದು ಹೇಗೆ ಕೆಲಸ ಮಾಡುತ್ತದೆ, ಇದರ ಬಲೆಗೆ ಬಿದ್ದವರು ಯಾರು ಮತ್ತು ಇದರಿಂದ ಹೊರಬರುವುದು ಹೇಗೆ, ಬನ್ನಿ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಎನ್ನುವುದು ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿದೆ. ಸೈಬರ್ ವಂಚಕರು ದಿನದಿಂದ ದಿನಕ್ಕೆ ಹೊಸ ತಂತ್ರಗಳನ್ನು ಬಳಸಿಕೊಂಡು ಜನರನ್ನು ವಂಚಿಸುತ್ತಿದ್ದಾರೆ. ಅದರಲ್ಲೊಂದು ಅತ್ಯಂತ ಅಪಾಯಕಾರಿ ಮತ್ತು ಹೊಸ ಮಾದರಿಯ ವಂಚನೆ ಎಂದರೆ ಡಿಜಿಟಲ್ ಅರೆಸ್ಟ್. ಈ ಜಾಲದ ಹಿಂದೆ ಅಂತಾರಾಷ್ಟ್ರೀಯ ಗ್ಯಾಂಗ್ಗಳು ಇರುವುದು ತನಿಖೆಯಿಂದ ತಿಳಿದುಬಂದಿದೆ. ನಮ್ಮ ದೇಶದಲ್ಲಿ ಈಗಾಗಲೇ ನೂರಾರು ಜನರು ಇದಕ್ಕೆ ಬಲಿಯಾಗಿದ್ದಾರೆ, ಕೋಟಿಗಟ್ಟಲೆ ಹಣವನ್ನು ಕಳೆದುಕೊಂಡಿದ್ದಾರೆ. ಈ ವಂಚನೆಯು ಹೇಗೆ ಕೆಲಸ ಮಾಡುತ್ತದೆ ಎಂದು ವಿವರವಾಗಿ ನೋಡೋಣ. ಇದರ ಹಿಂದಿನ ಮಾಸ್ಟರ್ ಮೈಂಡ್ಸ್ ಅದೆಷ್ಟು ಚಾಣಾಕ್ಷರಾಗಿರುತ್ತಾರೆ ಎಂದರೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮಾನಸಿಕವಾಗಿ ಕಟ್ಟಿಹಾಕುತ್ತಾರೆ. ನಿಮಗೆ ಅಪರಿಚಿತ ಸಂಖ್ಯೆಯಿಂದ ಒಂದು ಕರೆ ಬರುತ್ತದೆ. ಕರೆ ಮಾಡಿದವರು ತಾವೊಬ್ಬ ಪೊಲೀಸ್ ಅಧಿಕಾರಿ, ಸಿಬಿಐ ಅಧಿಕಾರಿ, ಕಸ್ಟಮ್ಸ್ ಅಧಿಕಾರಿ ಅಥವಾ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿ ಎಂದು ಪರಿಚಯಿಸಿಕೊಳ್ಳುತ್ತಾರೆ. ಅವರು ನಿಮ್ಮ ಹೆಸರಿನಲ್ಲಿ ಬಂದಿರುವ ಒಂದು ಪಾರ್ಸೆಲ್ನಲ್ಲಿ ಡ್ರಗ್ಸ್, ಅಕ್ರಮ ಹಣ ಅಥವಾ ಬೇರೆ ಯಾವುದೇ ಕಾನೂನುಬಾಹಿರ ವಸ್ತುಗಳು ಸಿಕ್ಕಿವೆ ಎಂದು ಹೇಳುತ್ತಾರೆ. ಅಥವಾ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅನ್ನು ಬಳಸಿ ಅಕ್ರಮ ಹಣ ವರ್ಗಾವಣೆ, ಮನಿ ಲಾಂಡರಿಂಗ್ ಮಾಡಲಾಗಿದೆ ಎಂದು ಬೆದರಿಸುತ್ತಾರೆ. ಅವರ ಮಾತು ಎಷ್ಟು ನಿಖರವಾಗಿರುತ್ತೆ ಎಂದರೆ ನೀವು ಕ್ಷಣಕಾಲ ನಿಜವಾಗಿಯೂ ಏನು ತಪ್ಪು ಮಾಡಿದ್ದೀರಾ ಎಂದು ಭಯಪಡುತ್ತೀರಿ. ಅವರು ನಿಮ್ಮ ಹೆಸರಿನಲ್ಲಿರುವ ದಾಖಲೆಗಳನ್ನು, ಅಕೌಂಟ್ ನಂಬರ್ ಅನ್ನು ಕೂಡ ಉಲ್ಲೇಖಿಸಿ ನಿಮ್ಮ ಆತಂಕವನ್ನು ಹೆಚ್ಚಿಸುತ್ತಾರೆ. ನಿಮ್ಮನ್ನು ನಂಬಿಸಲು ಅವರು ತಮ್ಮ ಪೊಲೀಸ್ ಠಾಣೆಯ ಸೆಟಪ್ನಂತೆಯೇ ಇರುವ ಒಂದು ಜಾಗದಿಂದ ನಿಮಗೆ ಸ್ಕೈಪ್ ಅಥವಾ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡುತ್ತಾರೆ. ಸಮವಸ್ತ್ರ ಧರಿಸಿದ ವ್ಯಕ್ತಿಗಳು ಕೆಲವೊಮ್ಮೆ ಬೆದರಿಕೆ ಹಾಕುವ ಅಧಿಕಾರಿಗಳಂತೆ ನಟಿಸಿ ನಿಮ್ಮನ್ನು ಎದುರಿಸುತ್ತಾರೆ. ನೀವು ನಿಜವಾದ ಪೊಲೀಸ್ ಠಾಣೆಯಲ್ಲಿಯೇ ಇದ್ದೀರಿ ಎಂದು ನಂಬಿಸುವ ಪ್ರಯತ್ನ ಮಾಡುತ್ತಾರೆ. ಇದರ ನಂತರ ಅವರು ನಿಮಗೆ ಶಾಕ್ ನೀಡುತ್ತಾರೆ. ನೀವು ಈಗ ಡಿಜಿಟಲ್ ಅರೆಸ್ಟ್ನಲ್ಲಿದ್ದೀರಿ. ಈ ವಿಚಾರಣೆ ಮುಗಿಯುವವರೆಗೆ ನೀವು ನಮ್ಮ ಸಂಪರ್ಕದಲ್ಲಿರಬೇಕು. ಯಾರಿಗೂ ಫೋನ್ ಮಾಡಬಾರದು. ನಾವು ಹೇಳಿದಂತೆ ಕೇಳದಿದ್ದರೆ ನಿಮ್ಮನ್ನು ಬಂಧಿಸಿ ನಿಮ್ಮ ವಿರುದ್ಧ ಗಂಭೀರ ಪ್ರಕರಣಗಳನ್ನು ದಾಖಲಿಸಲಾಗುತ್ತದೆ ಎಂದು ಮಾನಸಿಕವಾಗಿ ಒತ್ತಡ ಹೇರುತ್ತಾರೆ. ನೀವು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಇದ್ದರೂ ನೀವು ಡಿಜಿಟಲ್ ಅರೆಸ್ಟ್ ನಲ್ಲಿದ್ದೀರಿ, ಚಲಿಸಬಾರದು, ಬೇರೆಯವರೊಂದಿಗೆ ಮಾತನಾಡಬಾರದು, ಹೀಗೆ ಸಂಪೂರ್ಣವಾಗಿ ನಿಮ್ಮನ್ನು ನಿಯಂತ್ರಿಸುತ್ತಾರೆ. ಈ ಹಂತದಲ್ಲಿ ನಿಮ್ಮನ್ನು ಮುಕ್ತಗೊಳಿಸಲು ಒಂದು ಮಾರ್ಗವನ್ನು ಹೇಳುತ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ತನಿಖೆಗಾಗಿ ಅಥವಾ ಪರಿಶೀಲನೆಗಾಗಿ ನಾವು ಹೇಳುವ ಸುರಕ್ಷಿತ ಸರ್ಕಾರಿ ಖಾತೆಗೆ ವರ್ಗಾಯಿಸಬೇಕು ಎಂದು ಹೇಳುತ್ತಾರೆ. ಈ ಹಣವನ್ನು ಅವರು ಒಂದು ದಿನ ಅಥವಾ ಒಂದು ಗಂಟೆಯೊಳಗೆ ಮರಳಿ ಕೊಡುತ್ತಾರೆ ಎಂದು ಸುಳ್ಳು ಭರವಸೆ ನೀಡುತ್ತಾರೆ. ನೀವು ಭಯಪಟ್ಟು ಅವರು ಹೇಳಿದಂತೆ ಮಾಡಿದ ತಕ್ಷಣ ನಿಮ್ಮ ಕಷ್ಟದ ಗಳಿಕೆ ಅವರ ಖಾತೆಯನ್ನು ಸೇರುತ್ತದೆ ಮತ್ತು ನೀವು ವಂಚನೆಗೆ ಒಳಗಾಗುತ್ತೀರಿ. ಈಗಾಗಲೇ ಈ ಡಿಜಿಟಲ್ ಅರೆಸ್ಟ್ ಜಾಲಕ್ಕೆ ಬಲಿಯಾದ ಹಲವು ಘಟನೆಗಳು ವರದಿಯಾಗಿವೆ. ಇತ್ತೀಚೆಗೆ ದೆಹಲಿಯ ವೃದ್ಧ ದಂಪತಿಯೊಬ್ಬರು ಈ ಜಾಲಕ್ಕೆ ಸಿಕ್ಕಿಹಾಕಿಕೊಂಡು ಬರೋಬ್ಬರಿ 14,85,00,000 ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ. ಅವರ ಹಣವನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಲಿಂಕ್ ಆಗಿದ್ದೀರಿ ಎಂದು ಬೆದರಿಸಿ ಕಂತಾಗಿ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸುವಂತೆ ಮಾಡಿ ದೋಚಲಾಗಿದೆ. ಕರ್ನಾಟಕದಲ್ಲಿಯೂ ಇಂತಹ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಬೆಳಗಾವಿಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಿನ ಹಲವು ಉದ್ಯಮಿಗಳು, ನಿವೃತ್ತ ಸರ್ಕಾರಿ ಅಧಿಕಾರಿಗಳು ಈ ವಂಚನೆಗೆ ಬಲಿಯಾಗಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರು ಇಂತಹ ವಂಚಕರನ್ನು ಹಿಡಿಯಲು ಹಗಲಿರುಳು ಶ್ರಮಿಸುತ್ತಿದ್ದರೂ ವಂಚಕರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಏಕೆಂದರೆ ಈ ವಂಚಕರು ಬೇರೆ ದೇಶಗಳಿಂದಲೂ ಕಾರ್ಯನಿರ್ವಹಿಸುತ್ತಿದ್ದು ಅವರನ್ನು ಪತ್ತೆಹಚ್ಚುವುದು ಸವಾಲಾಗಿದೆ. ಸ್ನೇಹಿತರೆ, ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ನಿಂದ ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು? ನೆನಪಿಡಿ, ಇವು ಕೆಲವು ಪ್ರಮುಖ ಅಂಶಗಳು. ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಭಾರತದ ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಯಾವುದೇ ಪರಿಕಲ್ಪನೆ ಇಲ್ಲ. ಪೊಲೀಸರು, ಸಿಬಿಐ ಅಥವಾ ಯಾವುದೇ ತನಿಖಾ ಸಂಸ್ಥೆಗಳು ನಿಮ್ಮನ್ನು ಎಂದಿಗೂ ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸುವುದಿಲ್ಲ. ಬಂಧಿಸಬೇಕಾದರೆ ಅವರು ನಿಮ್ಮ ಮನೆಗೆ ಅಥವಾ ಕಚೇರಿಗೆ ಬಂದು ಕಾನೂನುಬದ್ಧವಾಗಿ ಪ್ರಕ್ರಿಯೆಗಳನ್ನು ಪೂರೈಸುತ್ತಾರೆ. ಹಣ ವರ್ಗಾವಣೆಗೆ ಬೇಡಿಕೆ ಇಡುವುದಿಲ್ಲ. ಯಾವುದೇ ಸರ್ಕಾರಿ ಸಂಸ್ಥೆಗಳು ಅಥವಾ ಅಧಿಕಾರಿಗಳು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಪರಿಶೀಲನೆಗಾಗಿ ಅಥವಾ ಸುರಕ್ಷತೆಗಾಗಿ ಬೇರೆ ಖಾತೆಗೆ ವರ್ಗಾಯಿಸಲು ಕೇಳುವುದಿಲ್ಲ. ಇಂತಹ ಯಾವುದೇ ಬೇಡಿಕೆ ಬಂದರೆ ಅದು 100% ವಂಚನೆ ಎಂದು ಖಚಿತಪಡಿಸಿಕೊಳ್ಳಿ. ಅಪರಿಚಿತ ಕರೆಗಳಿಗೆ ಎಚ್ಚರ. ಅಪರಿಚಿತ ಸಂಖ್ಯೆಗಳಿಂದ ಬರುವ ಕರೆಗಳ ಬಗ್ಗೆ ಜಾಗರೂಕರಾಗಿರಿ. ವಿಶೇಷವಾಗಿ ನಿಮ್ಮನ್ನು ಬೆದರಿಸುವ, ಆತಂಕ ಸೃಷ್ಟಿಸುವ ಕರೆಗಳನ್ನು ಕೂಡಲೇ ಕಡಿತಗೊಳಿಸಿ. ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಒಟಿಪಿ, ಆಧಾರ್, ಪ್ಯಾನ್ ಅಥವಾ ಇತರೆ ವೈಯಕ್ತಿಕ ಮಾಹಿತಿಗಳನ್ನು ಅಪರಿಚಿತರೊಂದಿಗೆ ಎಂದಿಗೂ ಹಂಚಿಕೊಳ್ಳಬೇಡಿ. ನಿಮಗೆ ಇಂತಹ ಕರೆ ಬಂದರೆ ಅಥವಾ ನೀವು ವಂಚನೆಗೆ ಒಳಗಾದರೆ ತಕ್ಷಣ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಥವಾ ರಾಷ್ಟ್ರೀಯ ಸೈಬರ್ ಕ್ರೈಮ್ ಸಹಾಯವಾಣಿ 1930ಗೆ ಕರೆ ಮಾಡಿ. ನೀವು www.cybercrime.gov.in ವೆಬ್ಸೈಟ್ ಮೂಲಕ ಆನ್ಲೈನ್ ದೂರು ಸಹ ದಾಖಲಿಸಬಹುದು.
ಸ್ನೇಹಿತರೆ, ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ವಹಿಸುವುದೇ ಸೈಬರ್ ವಂಚನೆಯಿಂದ ಪಾರಾಗುವ ಏಕೈಕ ಮಾರ್ಗ. ನಿಮ್ಮ ಸುತ್ತಮುತ್ತಲಿನವರಿಗೂ ನಿಮ್ಮ ಕುಟುಂಬದವರಿಗೂ ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಬಗ್ಗೆ ತಿಳಿಸಿ ಅವರನ್ನು ಸುರಕ್ಷಿತವಾಗಿಡಲು ಸಹಾಯ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿ ಮತ್ತು ಸತ್ಯ ಘಟನೆಗಳಿಗಾಗಿ ದಯವಿಟ್ಟು ನಮ್ಮ ಕನ್ನಡ ಕಿರಣ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.